ಹಲೋ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಫ್ರೆಂಡ್, ನಾನು ಲಾಗ್ನ ಮಾಡಿದ್ದೆ ಫ್ರೈಡೇ. ಯಾಕೆ ಐಫೋನ್ ಸ್ಟೋರೇಜ್ ಆಗಿದೆ ಅಂದ್ಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬನ್ನಿ, ಇವಾಗ ನಮ್ಮಮ್ಮ ಬೆಳಿಗ್ಗೆ ಕುತ್ಕೊಂಡು ವಟ ಅಂತವ್ರೆ. ಅವ್ರಿರಲಿ ಯಾವಾಗಲೂ. ಈಗ ನಾನು ಇಬ್ಬರೂ ರಾಗಿನ ಮಿಲ್ಲನ್ನು ನಮ್ಮಮ್ಮ ಹೊಸ ಬಿಸ್ನೆಸ್ ಮಾಡ್ತೀನಿ ಅಂದರು. ಹಂಗಾಗಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ವಿ. ಈಗ ಮಿಕ್ಸ್ ಎಲ್ಲ ಮಾಡ್ಕೊತಾಯಿದ್ವಿ. ಮೊದಲಿಗೆ ನಮ್ಮ ಅಪ್ಪ ಮಂಡ್ಯದಲ್ಲಿರೋಂಥ ನಾವು ಫೇಮಸ್ ಆಗಿರೋಂಥ ಬೆರ್ಕೆ ಹಸಿಟ್ಟು ಮತ್ತು ರಾಗಿ ಹಿಟ್ಟು ಇದನ್ನು ಮಿಲ್ ಮಾಡಿಸಿ ತರೋಣ ಅಂತ ರಾಜು ನಾನು ಹೋಗ್ತಾಯಿದ್ದೀವಿ. ಬನ್ನಿ, ಇಲ್ಲಿ ನಮಗೆ ಹತ್ರವಾಗಿರುವಂಥದ್ದು ಸಂತೋಷ್ ಮಿಲ್ ಅಂತ ನಮ್ಮ ಹೇಮಾವತಿ ಕೊಟ್ಟರು ಮತ್ತು ಶಾಂತಿನಗರಕ್ಕೂ ಇದಕ್ಕೂ ಹತ್ರ ಆಗಿರೋಂಥದ್ದು ಇದು ನೋಡಿ. ಎಲ್ಲ ಇದು ಫುಲ್ಲು ಮಸಾಲೆ ಎಲ್ಲ ಶ್ರೀರಂಗಪಟ್ಟಣ ಮತ್ತು ಕೇರ್ಪಟ್ಟೆ ಇದನ್ನು ಬಂದು ಇಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ನೋಡಿ. ಈಗ ರಾಗಿ ರೆಡಿ ಆಗ್ತಾಯಿದೆ. ರಾಗಿ ಬಿಡಿಸಾದ್ಮೇಲೆ ಈಗ ಮೆಂತ್ಯ ಎಲ್ಲ ಕಾಳು ಹಾಕಿರೋದು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಸಹ ಮಾಡ್ತಾಯಿದ್ದಾರೆ. ಫ್ರೆಂಡ್, ಇಲ್ಲಿ ಮೆಂತ್ಯ ಮುದ್ದೆಗೆ ಮಿಕ್ಸ್ ಮಾಡೋಂಥದ್ದು ಗೋಧಿ, ರಾಗಿ, ಅಕ್ಕಿ, ಮೆಂತ್ಯ, ಸಾಸಿವೆ, ಜೀರಿಗೆ, ಆಮೇಲೆ ನಮ್ಮ ಮೆಣಸು, ಕಡಲೆಕಾಯಿ ಬೀಜ, ಅಕ್ಕಿ, ಗೋಧಿ, ರಾಗಿ ಆಯ್ತು ಕಣಮ್ಮ. ಅದು ಉದ್ದಿನ ಕಾಳು, ಮೆಂತ್ಯ ನೋಡಿ ರೆಡಿ ಆಯಿತು. ಇದು ಗೋಧಿ ಮತ್ತು ರಾಗಿ ಮುದ್ದೆ ಎರಡು ಮಿಕ್ಸ್ ಆಗಿರೋಂಥದ್ದು. ಈಗ ಬನ್ನಿ, ಅವರೆಕಾಳು ಮುದ್ದೆಗೆ ಹಾಕ್ಕೊಡ್ತಾಯಿದ್ದೀನಿ. ಅಮ್ಮಂಗೆ ತಿಂತಾರೆ. ಇದು ಇವತ್ತು ಸಂಡೇ, ಹಾಗಾಗಿ ನಾವು ಇಷ್ಟನ್ನು ಮಾಡಿದ್ವಿ. ಯಾಕೆಂದರೆ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಇನ್ನು ಷಷ್ಠಿ ಆಗಬೇಕು. ಇದನ್ನೇ ರಾಗಿ ಮುದ್ದೆನ ತಿಂದು ಈಗ ನಾವು ನಮ್ಮ ಫ್ರೆಂಡು, ನಮ್ಮ ಕೊಲಿಗೆ ಯಶೋಧ ಮೇಡಮ್ ಮೈದನ ಮದುವೆ ಇದೆ ಅರಳಕುಪ್ಪೆಯಲ್ಲಿ, ಜಯಲಕ್ಷ್ಮಿ ಕಲ್ಯಾಣ ಮಂಟಪ ಅನಿಸುತ್ತೆ. ಅಲ್ಲಿಗೆ ಅದಕ್ಕೆ ನಾನು ಎಲ್ಲ ಹೋಗ್ತಾಯಿದ್ದೀವಿ. ಬನ್ನಿ, ನಿಮಗೂ ತೋರಿಸ್ತೀನಿ ಲಾಗು. ಇವತ್ತಾಗಿತ್ತು ಇದು ನಮ್ಮ ಸಂಡೇ ಲಾಗು. ದಯವಿಟ್ಟು ಸಬ್ಸ್ಕ್ರೈಬರ್ ಆಗ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಾಚ್ ಅವರ್ಸನ್ನು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ. ಹಾಗೆ ನಮ್ಮಮ್ಮ ಹೊಸದಾಗಿ ರಾಗಿ ಪೌಡ್ರು ಮತ್ತು ಮಸಾಲೆ ಪೌಡ್ರು, ಬೆರ್ಕೆ ಮುದ್ದೆ ಎಲ್ಲನೂ ಪೌಡ್ರು ಮಾಡಿ ಪ್ಯಾಕಿಂಗ್ ಮಾಡಿ ಮನೇಲಿ ನಾನು ಸೇಲ್ ಮಾಡ್ತೀನಿ ಅಂದರೆ ದಯವಿಟ್ಟು ಯಾರ್ಯಾರು ಬೇಕೋ ಅವರು ಕಾಂಟ್ಯಾಕ್ಟ್ ಮಾಡಿ. ನಾವು ಅದನ್ನು ಪ್ಯಾಕಿಂಗ್ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀವಿ. ನಾವು ನಿಮಗೆ ಡೆಲಿವರಿ ಸಹ ಕೊಡ್ತೀವಿ. ಫ್ರೆಂಡ್ ನೋಡಿ, ಇದು ನಮ್ಮ ಫ್ರೆಂಡು ನಮ್ಮ ಯಶೋಧ ಮೇಡಮು ನನ್ನ ಜೊತೆ ಚಲವಾಮದಲ್ಲಿ ವರ್ಕ್ ಮಾಡ್ತಾಯಿದ್ರು ಫಾರ್ಮಸಿಗೆ. ಅವರು ಈಗ ನಮ್ಮ ಮನೆ ಪಕ್ಕದಲ್ಲೇ ಮನೆ ತೊಗೊಂಡು ಇಲ್ಲೇ ಫ್ರೆಂಡ್ ಆಗಿದ್ದಾರೆ ನೋಡಿ. ನಮ್ಮದಕ್ಕೆ ನಾವು ಎಲ್ಲರೂ ಮದುವೆಗೆ ಹೋಗಿದ್ವಿ. ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ. ಬ್ರದರ್ ಚೆನ್ನಾಗಿರಲಿ, ಎಲ್ಲರೂ ಒಂದು ರೀತಿಲಿ ಚೆನ್ನಾಗಿರಬೇಕು. ಯಾಕೆಂದರೆ ಒಳ್ಳೆತನ ಅನ್ನೋದು ಎಲ್ಲರನ್ನೂ ಕಾಯ್ತಾರತ್ತೆ. ಆಲ್ಮೋಸ್ಟ್ ಅಲ್ಲಿ ಏನೂ ತೊಗೊಂಡು ಹೋಗೋಲ್ಲ, ಏನೂ ತಗೊಂಡು ಬರೋಲ್ಲ. ಮಧ್ಯದಲ್ಲಿ ಯಾಕೆ ಇದೆಲ್ಲ ಅನ್ನೋ ಥರ ನಾವು ಯಾವಾಗಲೂ ಸಂತೋಷವಾಗಿ ಹ್ಯಾಪಿಯಾಗಿ ಇರಬೇಕು. ಈಗ ಮದುವೆಯಿಂದ ಹೊರಟ್ವಿ, ಊಟ ಮಾಡ್ಕೊಂಡು ಹೊರಡ್ತೀವಿ ಈಗ ಮನೆಗೆ. ಇದಾಗಿತ್ತು ನಮ್ಮ ಸಂಡೇ ಲಾಗು. ಫ್ರೆಂಡ್, ಸಂಡೇ ಎಲ್ಲರಿಗೂ ಒಂದು ಹಾಫ್ ಡೇ ಅನ್ನೋ ಸಿಕ್ಕಿದ್ರೆ ರೆಸ್ಟ್ ಮಾಡ್ತಾ ಇರ್ತಾರಲ್ವ, ಹಾಗೆ ನಮಗೂ ಒಂದು ಸಂಡೇ ಅಂತ ಸಿಗುತ್ತೆ. ಅದನ್ನು ಚೆನ್ನಾಗಿ ಈ ಥರ ತಿಂದು ಮಲಗಬೇಕು. ಎಲ್ಲರೂ ನಮ್ಮ ಅಮ್ಮನ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಾಟ್.